ಸಾಂಬಾರು ಮಾಡೋಕ್ಕೆ ನಂತರ ನಿಮಗೂ ಬೇಜಾರಾಗಿದ್ದರೆ ಇದು ಥಟ್ ಅಂತಲೇ ರೆಡಿ ಆಗಿಬಿಡುತ್ತೆ. ಮಾಡೋದು ತುಂಬಾ ಸುಲಭ. ನಾನು ಮಾಡೋದು ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ನೀವು ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಎಲ್ರಿಗಿಂತ ಮೊದಲು ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನ್ಗೆ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ 2 ಮೀಡಿಯಮ್ ಸೈಜಸ್ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಹಾಗೆ ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಸಿರು ಬಟಾಣಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಇದು ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟೇ ನಾವು ಹಾಕಬೇಕಾಗಿರೋದು. ಇನ್ನೇನು ಜಾಸ್ತಿ ಹಾಕಬೇಕಾಗಿಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಾಡುವಾಗ ಸ್ವಲ್ಪ ಇದನ್ನು ಬೇಯೋದಕ್ಕೆ, ಕ್ಯಾಪ್ಸಿಕಮ್ಮು ಬಟಾಣಿ ಬೇಯೋದಕ್ಕೆ ಒಂದು 2 ಅಂದರೆ ಚಿಕ್ಕ ಕಪ್ಪಲ್ಲಿ ನೀರು, ಆ ನೀರೆಲ್ಲ ಹೋಗ್ಬಿಡ್ಬೇಕು. ಅಷ್ಟೋ ತನಕ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ನೀರು ಒಂಚೂರು ಇಲ್ಲ. ಈಗ ಮೊಸರನ್ನ ಆ್ಯಡ್ ಮಾಡಿ, ಮೊಸರು ಆ್ಯಡ್ ಆದ ನಂತರ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ನಾವು ಮೊಸರು ಹಾಕಿದ್ದಾದಮೇಲೆ ಕುಕ್ ಮಾಡಬಾರ್ದು, ಅದು ಇಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಮೊಸರನ್ನ ನೀವು ಗಟ್ಟಿಯಾದರೂ ಹಾಕ್ಕೋಬೋದು. ನಾನು ಅನ್ನಕ್ಕಲ್ವಾ ಅಂಥೇಳಿ ಸ್ವಲ್ಪ ತೆಳುವಾಗಿ ನೀರನ್ನು ಆ್ಯಡ್ ಮಾಡಿಕೊಂಡು ಮೊಸರನ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀವೇನಾದರೂ ಚಪಾತಿಗೆ ಟ್ರೈ ಮಾಡೋರಾದರೆ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ, ನೀರು ಹಾಕೋಕ್ಕೆ ಹೋಗ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಆ ಟೇಸ್ಟು ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ನೀವು ಮಾಡಿ ತಿಂದ್ರೇ ಅವಾಗ ಗೊತ್ತಾಗುತ್ತೆ. ಇನ್ನೂವರೆಗೂ ನನ್ನ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋನ ಸಿಗೋಣ. ಬೈ.